ಈ ಯುದ್ಧದಲ್ಲಿ ಇರಾನ್ಗೆ ನಿಜವಾಗಿಯೂ ಯಾರು ಬೆಂಬಲಿಸುತ್ತಿದ್ದಾರೆ? ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಹೆಚ್ಚಾದಾಗ ಮತ್ತು ಅಮೆರಿಕವು ಇದರೊಳಗೆ ಸೇರಿದಾಗ ಬಹಳ ಜನರಿಗೆ ಒಂದು ಪ್ರಶ್ನೆ ಮೂಡುತ್ತದೆ. ಇರಾನ್ ಹಿಂದೆ ಯಾವ ದೊಡ್ಡ ದೇಶಗಳು ನಿಂತಿವೆ? ಆದರೆ ನಿಜವಾದ ಸ್ಥಿತಿ ಸ್ವಲ್ಪ ವಿಭಿನ್ನವಾಗಿದೆ. ಇರಾನ್ಗೆ ನೇಟೋ ಮಾದರಿಯ ಯಾವುದೇ ಅಧಿಕೃತ ಸೈನಿಕ ಒಕ್ಕೂಟವಿಲ್ಲ. ಯಾವುದೇ ದೊಡ್ಡ ದೇಶವು ನಾವು ಇರಾನ್ ಪರವಾಗಿ ನಮ್ಮ ಸೇನೆಯನ್ನು ಕಳುಹಿಸುತ್ತೇವೆ ಎಂದು ಘೋಷಿಸಿಲ್ಲ. ಆದರೆ ಅದರಿಂದ ಇರಾನ್ ಒಂಟಿಯಾಗಿಲ್ಲ. ಇರಾನ್ಗೆ ಬೆಂಬಲ 3 ಪ್ರಮುಖ ರೂಪಗಳಲ್ಲಿ ಬರುತ್ತದೆ. ಮೊದಲದು ರಾಜಕೀಯ ಮತ್ತು ರಾಜತಾಂತ್ರಿಕ ಬೆಂಬಲ. ರಷ್ಯಾ ಮತ್ತು ಇರಾನ್ ನಡುವೆ ಗಟ್ಟಿಯಾದ ತಂತ್ರಾತ್ಮಕ ಸಂಬಂಧಗಳಿವೆ. ರಷ್ಯಾ ಅಮೆರಿಕದ ಜಾಗತಿಕ ಪ್ರಭಾವವನ್ನು ಕಡಿಮೆ ಮಾಡಲು ಬಯಸುತ್ತದೆ. ಮಧ್ಯಪ್ರಾಚ್ಯದಲ್ಲಿ ಪಾಶ್ಚಾತ್ಯ ದೇಶಗಳ ಪ್ರಭಾವ ದುರ್ಬಲವಾದರೆ ಅದರಿಂದ ರಷ್ಯಾಗೆ ಲಾಭ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವಿದೆ. ರಷ್ಯಾ ಈ ಯುದ್ಧದಲ್ಲಿ ನೇರವಾಗಿ ಇರಾನ್ ಪರವಾಗಿ ಹೋರಾಟ ಮಾಡುತ್ತಿಲ್ಲ. ಅದರ ಬೆಂಬಲ ರಾಜಕೀಯ ಮತ್ತು ತಂತ್ರಾತ್ಮಕ ಮಟ್ಟದಲ್ಲಿದೆ. ಇದೀಗ ಚೀನಾ ಕಡೆ ನೋಡೋಣ. ಚೀನಾ ಇರಾನ್ನ ದೊಡ್ಡ ತೈಲ ಖರೀದಿದಾರರಲ್ಲಿ ಒಂದು. ಚೀನಾ ಮಧ್ಯಪ್ರಾಚ್ಯದ ತೈಲದ ಮೇಲೆ ಅವಲಂಬಿತವಾಗಿದೆ. ಆ ಪ್ರದೇಶದಲ್ಲಿ ಅಸ್ಥಿರತೆ ಹೆಚ್ಚಾದರೆ ತೈಲ ಬೆಲೆ ಏರಿಕೆಯಾಗುತ್ತದೆ. ಅದು ಚೀನಾ ಆರ್ಥಿಕತೆಗೆ ಹಾನಿಕಾರಕ. ಅದರ ಕಾರಣಕ್ಕೆ ಚೀನಾ ಉದ್ವಿಗ್ನತೆ ಕಡಿಮೆ ಮಾಡುವಂತೆ ಕರೆ ನೀಡುತ್ತದೆ. ಆದರೆ ಅದು ಈ ಯುದ್ಧಕ್ಕೆ ಸೇನೆ ಅಥವಾ ಶಸ್ತ್ರಾಸ್ತ್ರಗಳನ್ನು ಕಳುಹಿಸುತ್ತಿಲ್ಲ. ಅದರ ಬೆಂಬಲ ಆರ್ಥಿಕ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿದೆ. ಇದೀಗ ಎರಡನೇ ಪ್ರಮುಖ ಭಾಗಕ್ಕೆ ಬರುವುದಾದರೆ, ಇರಾನ್ನ ನಿಜವಾದ ಶಕ್ತಿ ಅದರ ಪ್ರಾದೇಶಿಕ ಜಾಲದಲ್ಲಿದೆ. ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾಹ್ ಇರಾನ್ನ ಅತ್ಯಂತ ಬಲವಾದ ಮಿತ್ರ. ಹಿಜ್ಬುಲ್ಲಾಹ್ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಇರಾನ್ನಿಂದ ತರಬೇತಿ ಮತ್ತು ಹಣಕಾಸು ಸಹಾಯ ಪಡೆದಿದೆ. ಅದು ನೇರವಾಗಿ ಇಸ್ರೇಲನ್ನು ಗುರಿಯಾಗಿಸಲು ಸಾಮರ್ಥ್ಯ ಹೊಂದಿದೆ. ಇದು ಇರಾನ್ಗೆ ನೇರ ಯುದ್ಧವಿಲ್ಲದೆ ಒತ್ತಡ ಹೇರುವ ಅವಕಾಶ ನೀಡುತ್ತದೆ. ಯೆಮೆನ್ನಲ್ಲಿರುವ ಹೂತಿಗಳೂ ಕೂಡ ಇರಾನ್ಗೆ ತಂತ್ರಾತ್ಮಕವಾಗಿ ಹೊಂದಿಕೊಂಡಿದ್ದಾರೆ. ಅವರು ಹಡಗು ಮಾರ್ಗಗಳು ಮತ್ತು ಪ್ರಾದೇಶಿಕ ಗುರಿಗಳಲ್ಲೂ ದಾಳಿ ಮಾಡಿದ್ದಾರೆ. ಇದರಿಂದ ಯುದ್ಧದ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ. ಸಿರಿಯಾ ಕೂಡ ಮಹತ್ವದ್ದಾಗಿದೆ. ಸಿರಿಯಾ ಹಲವು ವರ್ಷಗಳಿಂದ ಇರಾನ್ ಸೈನಿಕ ಹಾಜರಾತಿಗೆ ಅವಕಾಶ ನೀಡಿದೆ. ಇದರಿಂದ ಇರಾನ್ಗೆ ಇಸ್ರೇಲ್ ಸಮೀಪ ತಂತ್ರಾತ್ಮಕ ಸ್ಥಾನಮಾನ ಸಿಕ್ಕಿದೆ. ಇರಾಕ್ನಲ್ಲಿಯೂ ಕೆಲವು ಸಶಸ್ತ್ರ ಗುಂಪುಗಳು ಇರಾನ್ನ ಪ್ರಾದೇಶಿಕ ಗುರಿಗಳಿಗೆ ಹೊಂದಿಕೊಂಡಿವೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ಯಾವುದೇ ದೇಶವೂ ಅಧಿಕೃತವಾಗಿ ಈ ಯುದ್ಧದಲ್ಲಿ ಇರಾನ್ ಜೊತೆ ಸೇರ್ಪಡೆಯಾಗಿಲ್ಲ. ಇಸ್ರೇಲ್ ವಿರುದ್ಧ ಜಾಗತಿಕ ಸೈನಿಕ ಒಕ್ಕೂಟವಿಲ್ಲ. ಹೆಚ್ಚಿನ ದೇಶಗಳು ಉದ್ವಿಗ್ನತೆ ಕಡಿಮೆ ಮಾಡಲು ಕರೆ ನೀಡುತ್ತಿವೆ. ರಷ್ಯಾ ಮತ್ತು ಚೀನಾ ಕೂಡ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಿವೆ. ಹೀಗಾಗಿ ಸರಳವಾಗಿ ಹೇಳುವುದಾದರೆ, ಇರಾನ್ಗೆ ಅಧಿಕೃತ ಸೈನಿಕ ಒಕ್ಕೂಟದ ಬೆಂಬಲವಿಲ್ಲ. ಆದರೆ ಅದಕ್ಕಿದೆ ರಷ್ಯಾದ ರಾಜಕೀಯ ಬೆಂಬಲ, ಚೀನಾದ ಆರ್ಥಿಕ ಸಂಬಂಧಗಳು, ಹಿಜ್ಬುಲ್ಲಾಹ್ ಮತ್ತು ಹೂತಿಗಳಂತಹ ಬಲವಾದ ಪ್ರಾದೇಶಿಕ ಗುಂಪುಗಳು ಮತ್ತು ಸಿರಿಯಾ ಮೂಲಕ ತಂತ್ರಾತ್ಮಕ ಪ್ರವೇಶ. ಇರಾನ್ನ ಶಕ್ತಿ ದೊಡ್ಡ ಸೇನೆಗಳು ಅದರ ಪಕ್ಕದಲ್ಲಿ ನಿಂತಿರುವುದರಿಂದಲ್ಲ, ಅದು ಪ್ರಭಾವದಿಂದ, ಜಾಲಗಳಿಂದ ಮತ್ತು ಪರೋಕ್ಷ ಒತ್ತಡದಿಂದ. ಇದರಿಂದಲೇ ಈ ಸಂಘರ್ಷ ಸಂಕೀರ್ಣವಾಗಿದೆ. ಏಕೆಂದರೆ ಇಂದಿನ ಯುದ್ಧಗಳು ದೇಶ ವಿರುದ್ಧ ದೇಶ ಮಾತ್ರವಲ್ಲ, ಅವು ಜಾಲಗಳ ವಿರುದ್ಧ ಜಾಲಗಳ ಯುದ್ಧವಾಗಿದೆ.